ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಏನೇ ಆಗಲಿ ನಿಮ್ಮ ಪೂಜಾ ಮಂದಿರದಲ್ಲಿ ಕೆಲವು ವಿಗ್ರಹಗಳನ್ನು ಎಂದಿಗೂ ಇಡಬೇಡಿ. ಇಲ್ಲದಿದ್ದರೆ ನೀವು ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗಬಹುದು. ಇದರಿಂದ ಮನೆಯಲ್ಲಿ ಬಡತನ ಮತ್ತು ದಾರಿದ್ರ್ಯ ಬರಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ಪೂಜಾ ಮಂದಿರದಲ್ಲಿ ಮರೆತು ಕೂಡ ಇಡಬಾರದು. ಬಹುಶಃ ನೀವು ಸಹ ನಿಮ್ಮ ಮಂದಿರದಲ್ಲಿ ಅಂತಹ ವಸ್ತುಗಳನ್ನು ಇಟ್ಟಿರಬಹುದು. ಇದರಿಂದಾಗಿ ಮನೆಯಲ್ಲಿ ಪ್ರಗತಿ ಆಗ್ತಾ ಇಲ್ಲ, ಹಣದ ಕೊರತೆ ಇದೆ ಮತ್ತು ಪದೇ ಪದೇ ಪ್ರಯತ್ನಿಸಿದರೂ ಯಶಸ್ಸು ಸಿಗ್ತಾ ಇಲ್ಲ. ಇದಕ್ಕೆ ಕಾರಣವೇನೆಂದರೆ ನೀವು ಅರಿವಿಲ್ಲದೆ ನಿಮ್ಮ ಪೂಜಾ ಮಂದಿರದಲ್ಲಿ ಕೆಲವು ವಸ್ತುಗಳನ್ನು ಇಟ್ಟಿರಬಹುದು. ಅವು ನಕಾರಾತ್ಮಕ ಪರಿಣಾಮವನ್ನು ಬೀರ್ತಾವೆ. ನಂತರ ನಾವು ಅದರ ಬಗ್ಗೆ ಪಶ್ಚಾತ್ತಾಪ ಪಡ್ತೇವೆ. ಇಂದು ನಾವು ನಿಮಗೆ ಪೂಜಾ ಮಂದಿರದಲ್ಲಿ ಯಾವ ವಸ್ತುಗಳನ್ನು ಇಡೋದು ಶುಭ ಮತ್ತು ಯಾವ ವಸ್ತುಗಳನ್ನು ಇಡೋದನ್ನು ತಪ್ಪಿಸಬೇಕೆಂದು ಹೇಳ್ತೇವೆ. ಇದರೊಂದಿಗೆ ದೀಪವನ್ನು ಬೆಳಗಿಸಲು ಸರಿಯಾದ ಸಮಯ ಮತ್ತು ದೀಪವನ್ನು ಬೆಳಗಿಸುವಾಗ ಯಾವ ಮಂತ್ರವನ್ನು ಹೇಳಬೇಕೆಂಬುದನ್ನು ಸಹ ನಾವು ನಿಮಗೆ ಹೇಳ್ತೇವೆ. ಗಂಟೆಯನ್ನು ಯಾವಾಗ ಬಾರಿಸಬೇಕು, ಬೆಳಗ್ಗೆ ಅಥವಾ ಸಂಜೆ ಶಂಖವನ್ನು ಎಷ್ಟು ಬಾರಿ ಮತ್ತು ಯಾವಾಗ ಊದಬೇಕು ಮತ್ತು ಶಂಖವನ್ನು ಊದುವಾಗ ಯಾವ ಮಂತ್ರವನ್ನು ಪಠಿಸಬೇಕು. ಪೂಜಾ ಮಂದಿರದಲ್ಲಿ ಬೆಳಗುವ ದೀಪವನ್ನು ಪ್ರತಿದಿನ ತೊಳಿಬೇಕೇ ಅಥವಾ ಬೇಡವೇ? ಮಂದಿರದಲ್ಲಿ ಎಷ್ಟು ವಿಗ್ರಹಗಳನ್ನು ಇಡಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಇಂದು ನಿಮಗೆ ಉತ್ತರಗಳನ್ನು ನೀಡ್ತೇವೆ. ಪೂಜೆ ನಮ್ಮ ಜೀವನದ ಒಂದು ಪ್ರಮುಖ ಭಾಗವಾಗಿದೆ. ಪ್ರತಿಯೊಬ್ಬರು ಯಾವುದಾದರೂ ದೇವತೆಗಳನ್ನು ಪೂಜಿಸ್ತಾರೆ. ಕೆಲವರು ದೇವತೆಗಳನ್ನು ಪೂಜಿಸಿದರೆ ಕೆಲವರು ಭಗವಾನ್ ಶ್ರೀಹರಿ ವಿಷ್ಣುವನ್ನು ಆರಾಧಿಸ್ತಾರೆ ಮತ್ತು ಅವರ ಪೂಜೆಯ ಫಲವೂ ಸಿಗುತ್ತದೆ. ಆದರೆ ಅನೇಕ ಬಾರಿ ಸಣ್ಣ ಪುಟ್ಟ ತಪ್ಪುಗಳು ನಮ್ಮ ಪೂಜೆಯ ಸಂಪೂರ್ಣ ಫಲವನ್ನು ಪಡೆಯಲು ಅಡ್ಡಿಯಾಗ್ತವೆ ಎಂದು ನಿಮಗೆ ತಿಳಿದಿದೆಯೇ? ಈ ತಪ್ಪುಗಳು ಅರಿವಿಲ್ಲದೆ ಆಗ್ತವೆ ಮತ್ತು ನಾವು ಅವುಗಳನ್ನು ಸಣ್ಣ ಪುಟ್ಟ ತಪ್ಪುಗಳೆಂದು ನಿರ್ಲಕ್ಷಿಸ್ತೇವೆ. ಅವುಗಳಲ್ಲಿ ಈ ವಿಷಯಗಳನ್ನು ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಇದರಿಂದ ನಾವು ನಮ್ಮ ಪೂಜೆಯ ಸಂಪೂರ್ಣ ಫಲವನ್ನು ಪಡೆಯಬಹುದು. ಇಂದಿನ ಈ ವಿಡಿಯೋದಲ್ಲಿ ನಾವು ಪೂಜಾ ಮಂದಿರದಲ್ಲಿ ಮರೆತು ಸಹ ಇಡಬಾರದ 7 ವಸ್ತುಗಳ ಬಗ್ಗೆ ಮಾತನಾಡ್ತೇವೆ ಮತ್ತು ಪೂಜಾ ಮಂದಿರದಲ್ಲಿ ಇರಲೇಬೇಕಾದ 5 ವಸ್ತುಗಳ ಬಗ್ಗೆ ಕೂಡ ಹೇಳ್ತೇವೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಂದು ಮಂದಿರ ಇರುತ್ತದೆ. ಆದರೆ ಅದರಲ್ಲಿ ಏನು ಇಡಬೇಕು ಮತ್ತು ಏನು ಇಡಬಾರ್ದೆಂದು ನಿಮಗೆ ತಿಳಿದಿದೆಯೇ? ಈ ಮಾಹಿತಿ ನಿಮ್ಮ ಕುಟುಂಬದ ಪ್ರಗತಿ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕಾಗಿ ಬಹಳ ಮುಖ್ಯವಾಗಿದೆ. ನಿಮ್ಮ ಮನೆಯ ಮಂದಿರದಲ್ಲಿ ಗಣೇಶನ ವಿಗ್ರಹ ಅಥವಾ ಚಿತ್ರದ ಜೊತೆಗೆ ಈ 3 ವಿಗ್ರಹಗಳನ್ನು ಇಟ್ಟಿದ್ರೆ ಕಿವಿಗೊಟ್ಟು ಕೇಳಿ. ಇಂದಿಗೂ ಅನೇಕ ಜನರು ಮಂದಿರದ ಮುಂದೆ ಅಂತಹ ತಪ್ಪುಗಳನ್ನು ಮಾಡ್ತಾರೆ. ಅದು ಅವರನ್ನು ದುಃಖ ಮತ್ತು ತೊಂದರೆಗಳ ಕಡೆಗೆ ಕೊಂಡೊಯ್ಯುತ್ತದೆ. ಕೆಲವು ಜನರು ಮನೆಯ ಮಂದಿರದ ಮುಂದೆ ಅನುಚಿತ ಕಾರ್ಯಗಳನ್ನು ಮಾಡ್ತಾರೆ. ಇದು ನಕಾರಾತ್ಮಕ ಕರ್ಮವಾಗಿದ್ದು ಕುಟುಂಬವನ್ನು ತೊಂದರೆಗೆ ಸಿಲುಕಿಸಬಹುದು. ಸಾಮಾನ್ಯವಾಗಿ ಪತಿ ಪತ್ನಿಯರು ಸರಿಯಾದ ಸಮಯವನ್ನು ಗಮನಿಸದೆ ಯಾವಾಗ ಬೇಕಾದರೂ ಮನೆಯ ಮಂದಿರದ ಬಳಿ ಪರಸ್ಪರ ವರ್ತಿಸುವುದನ್ನು ಕಾಣಬಹುದು. ಅಂತಹ ಜನರು ಅರಿವಿಲ್ಲದೆ ತಮ್ಮನ್ನು ಮತ್ತು ತಮ್ಮ ಕುಟುಂಬವನ್ನು ಸಂಕಷ್ಟಕ್ಕೆ ಸಿಲುಕಿಸ್ತಾರೆ. ಮತ್ತು ನಿಮ್ಮ ಮನೆಯ ಮಂದಿರದಲ್ಲಿ ನೀವು ಖಂಡಿತವಾಗಿಯೂ ಇಡಬಾರದ 7 ವಸ್ತುಗಳು ಯಾವುವು? ಪೂಜಾ ಮನೆಯಲ್ಲಿ ಕೆಲವು ವಸ್ತುಗಳನ್ನು ಇಡುವುದು ಬಹಳ ಮುಖ್ಯ. ನಿಮ್ಮ ಮನೆಯಲ್ಲಿ ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿ ಬರಬೇಕೆಂದು ನೀವು ಬಯಸಿದರೆ ನಿಮ್ಮ ಪೂಜಾ ಮನೆಯಲ್ಲಿ ಸರಿಯಾದ ವಸ್ತುಗಳನ್ನು ಇಡುವುದು ಅತ್ಯವಶ್ಯಕ. ಶಾಸ್ತ್ರಗಳ ಪ್ರಕಾರ ಪೂಜಾ ಮನೆಯಲ್ಲಿ ಕೆಲವು ಅಶುಭ ವಸ್ತುಗಳನ್ನು ಇಟ್ಟರೆ ಅದು ನಿಮ್ಮ ಮನೆಯ ವಾತಾವರಣವನ್ನು ನಕಾರಾತ್ಮಕವಾಗಿಸಬಹುದು ಮತ್ತು ಲಕ್ಷ್ಮೀ ದೇವಿಯು ಅಂತಹ ಮನೆಯಿಂದ ದೂರವಿರ್ತಾಳೆ. ಇಂದು ನಾವು ಪೂಜಾ ಮನೆಯಲ್ಲಿ ಇರಲೇಬೇಕಾದ ವಿಶೇಷ ವಸ್ತುಗಳ ಬಗ್ಗೆ ತಿಳಿಯೋಣ. ನೀವು ಮನೆಯಲ್ಲಿ ಸುಖ ಮತ್ತು ಸಮೃದ್ಧಿಯನ್ನು ಬಯಸಿದರೆ ಈ 3 ವಸ್ತುಗಳನ್ನು ಪೂಜಾ ಮನೆಯಲ್ಲಿ ಖಂಡಿತವಾಗಿ ಇಡಿ. ಸ್ವತಃ ಭಗವಾನ್ ಶ್ರೀಕೃಷ್ಣನು ಸಹ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮನೆಯಲ್ಲಿ ಒಂದು ಸಣ್ಣ ಪೂಜಾ ಮನೆ ಅಥವಾ ಮಂದಿರವನ್ನು ನಿರ್ಮಿಸಬೇಕೆಂದು ಹೇಳಿದ್ದಾನೆ. ಅಲ್ಲಿ ಅವನು ತನ್ನ ಶ್ರದ್ಧೆ ಮತ್ತು ನಂಬಿಕೆಯ ಪ್ರಕಾರ ತನ್ನ ಪ್ರಿಯ ದೇವತೆಗಳ ಚಿತ್ರಗಳು,
ಪೂಜಾ ಸಾಮಗ್ರಿಗಳು ಮತ್ತು ಇತರ ಪ್ರಮುಖ ವಸ್ತುಗಳನ್ನು ಇಡಬಹುದು. ಆದರೆ ನಮ್ಮ ಶಾಸ್ತ್ರಗಳಲ್ಲಿ ಕೆಲವು ವಸ್ತುಗಳನ್ನು ಮಂದಿರದಲ್ಲಿ ಇಡೋದು ಎಷ್ಟು ಶುಭವೋ ಅಷ್ಟೇ ಕೆಲವು ವಸ್ತುಗಳನ್ನು ಇಡೋದು ಅಶುಭವೆಂದು ಕೂಡ ಹೇಳಲಾಗಿದೆ. ಕೆಲವು ವಸ್ತುಗಳು ಇರ್ತವೆ ಯಾವುದರಿಂದ ಮನೆಯ ನಕಾರಾತ್ಮಕತೆ ಉಳಿಯುತ್ತದೆ, ಕುಟುಂಬದಲ್ಲಿ ಜಗಳಗಳು ನಡೆಯುತ್ತವೆ ಮತ್ತು ಹಣದ ನಷ್ಟವಾಗಬಹುದು. ನಿಮ್ಮ ಮನೆಯ ದೇವಸ್ಥಾನದಲ್ಲಿಯೂ ಅಂತಹ ವಸ್ತುಗಳನ್ನು ಇಟ್ಟಿದ್ರೆ ಅವುಗಳನ್ನು ತಕ್ಷಣ ಅಲ್ಲಿಂದ ತೆಗೆದು ಬೇರೆ ಸ್ಥಳದಲ್ಲಿ ಇರಿಸಿ. ಆದರೆ ಪೂಜಾ ಕೋಣೆಯಲ್ಲಿ ಇಡಬೇಡಿ. ಕೆಲವು ಜನರು ಇದನ್ನು ಮಾಡ್ತಾರೆ ಏಕೆಂದರೆ ಈ ವಸ್ತುಗಳು ಧಾರ್ಮಿಕವಾಗಿವೆ ಮತ್ತು ಅವುಗಳನ್ನು ಪೂಜಿಸಬೇಕೆಂದು ಅವರಿಗೆ ಅನಿಸುತ್ತದೆ. ಆದರೆ ಸತ್ಯವೇನೆಂದರೆ ಈ ವಸ್ತುಗಳನ್ನು ದೇವರ ಮನೆಯಲ್ಲಿ ಇಡೋದು ನಿಮ್ಮ ಮನೆಯ ವಾತಾವರಣವನ್ನು ನಕಾರಾತ್ಮಕವಾಗಿಸಿಕೊಳ್ಳಬಹುದು ಮತ್ತು ಇದು ಕುಟುಂಬಕ್ಕೆ ಹಾನಿಕಾರಕವಾಗಬಹುದು. ನಿಮ್ಮ ಪೂಜಾ ಕೋಣೆಯಿಂದ ತೆಗೆದು ಬೇರೆಲ್ಲಿಯಾದರೂ ಇಡಬೇಕಾದ ವಸ್ತುಗಳು ಯಾವುವು ಎಂದು ತಿಳಿಯುತ್ತೇವೆ. ನಿಮ್ಮ ಮನೆಯ ದೇವಸ್ಥಾನದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಕಾರಣವಾಗುವ ಯಾವುದೇ ವಸ್ತು ಇದೆಯೋ ಎಂದು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ಕಲಿಯುಗದಲ್ಲಿ ಜನರು ಕೆಲವು ಅಶುದ್ಧ ವಸ್ತುಗಳನ್ನು ಧಾರ್ಮಿಕವೆಂದು ಪರಿಗಣಿಸಿ ಪೂಜಿಸುತ್ತಾರೆ ಎಂದು ಭಗವಾನ್ ಶ್ರೀಕೃಷ್ಣ ಹೇಳಿದ್ದಾರೆ. ಆದರೆ ಶಾಸ್ತ್ರಗಳಲ್ಲಿ ಅವುಗಳನ್ನು ನಿಷಿದ್ಧವೆಂದು ಪರಿಗಣಿಸಲಾಗಿದೆ. ಈ ಭವಿಷ್ಯವನ್ನು ಅವರು ಮೊದಲೇ ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಜನರು ದಾರಿ ತಪ್ಪಿ ತಪ್ಪು ವಿಷಯಗಳನ್ನು ಧಾರ್ಮಿಕವೆಂದು ಪರಿಗಣಿಸಿ ಪೂಜಿಸಲು ಪ್ರಾರಂಭಿಸುತ್ತಾರೆ. ಭಗವಾನ್ ಶ್ರೀಕೃಷ್ಣನ ಪ್ರಕಾರ ನಮ್ಮ ದೇಶದ ಸಂಪ್ರದಾಯವು ಮಣ್ಣಿನೊಂದಿಗೆ ಸಂಬಂಧ ಹೊಂದಿದೆ. ಆದ್ದರಿಂದ ಪೂಜಾ ಕೋಣೆಯಲ್ಲಿ ಸಾಂಪ್ರದಾಯಿಕ ಮಣ್ಣಿನ ದೀಪ ಇರಬೇಕು. ನೀವು ಮಣ್ಣಿನ ದೀಪವನ್ನು ಇಡಲು ಸಾಧ್ಯವಾಗದಿದ್ದರೆ ಲೋಹದ ದೀಪವನ್ನು ಬಳಸಿ. ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಈಗ ನಾವು ಪೂಜಾ ಕೋಣೆಯಲ್ಲಿ ಇರಬೇಕಾದ ವಸ್ತುಗಳ ಬಗ್ಗೆ ತಿಳಿತೇವೆ. ಮೊದಲನೆಯದಾಗಿ ಸ್ವಸ್ತಿಕ್ ಮನೆಯಲ್ಲಿ ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ನಂತರ ಕಲಶ ಬರುತ್ತದೆ. ಕಲಶವು ಸುಖ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಎಂದು ಶ್ರೀ ಭಗವಾನ್ ಕೃಷ್ಣರೇ ಹೇಳಿದ್ದಾರೆ. ಪೂಜಾ ಕೋಣೆಯಲ್ಲಿ ಕುಂಕುಮದಿಂದ ಸ್ವಸ್ತಿಕ ಮಾಡಿ ಕಲಶವನ್ನು ಇಡಬೇಕು. ಇದರಿಂದ ಮನೆಯಲ್ಲಿ ಸಂಪತ್ತು, ವೈಭವ ಮತ್ತು ಶಾಂತಿ ನೆಲೆಸುತ್ತದೆ. ಮೂರನೆಯದು ಶಂಖ. ಶಂಖವು ಸಮುದ್ರ ಮಂಥನದ 14 ರತ್ನಗಳಲ್ಲಿ ಒಂದಾಗಿದೆ ಮತ್ತು ಇದು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿದೆ. ಶಂಖದ ಧ್ವನಿಯು ಸಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ. ಇದರಿಂದ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತದೆ. ನಂತರ ಗಂಟೆ ಬರುತ್ತದೆ. ಮನೆಯ ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದಾಗ ವಾತಾವರಣವು ಶುದ್ಧ ಮತ್ತು ಪವಿತ್ರವಾಗುತ್ತದೆ. ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗ್ತವೆ ಮತ್ತು ಮನೆಯಲ್ಲಿ ಸುಖ ಸಮೃದ್ಧಿಯ ಬಾಗಿಲುಗಳು ತೆರೀತಾವೆ. ಇದರ ಜೊತೆಗೆ ಶಂಖ, ಗೋಮತಿ ಚಕ್ರ ಮತ್ತು ನೀರನ್ನು ಇಡುವುದು ಸಹ ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ಶಂಖದಿಂದ ದೇವರ ಆಶೀರ್ವಾದ ಸಿಗುತ್ತದೆ. ಗೋಮತಿ ಚಕ್ರದಿಂದ ಮನೆಯಲ್ಲಿ ಸಮೃದ್ಧಿ ಬರುತ್ತದೆ ಮತ್ತು ನೀರನ್ನು ಇಡೋದ್ರಿಂದ ಮನೆಯ ಶಕ್ತಿ ಶುದ್ಧವಾಗುತ್ತದೆ. ಈ ನೀರನ್ನು ನಿಯಮಿತವಾಗಿ ಬದಲಾಯಿಸಿರಿ ಮತ್ತು ಶಂಖ, ಗೋಮತಿ ಚಕ್ರವನ್ನು ಸಹ ಸ್ವಚ್ಛವಾಗಿಡಿ. ಇದರಿಂದ ಮನೆಯ ವಾತಾವರಣ ಯಾವಾಗಲೂ ಸಕಾರಾತ್ಮಕವಾಗಿ ಉಳಿಯುತ್ತದೆ. ಈಗ ಮುಂದಿನ ವಿಷಯ ಶಿವಲಿಂಗದ ಬಗ್ಗೆ. ನೀವು ಮನೆಯಲ್ಲಿ ಶಿವಲಿಂಗವನ್ನು ಇಟ್ಟರೆ ಅದು ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ. ಆದರೆ ಶಿವಲಿಂಗವನ್ನು ಯಾವಾಗಲೂ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಇದನ್ನು ಹೆಚ್ಚು ಚಟುವಟಿಕೆ ಇಲ್ಲದ ಮತ್ತು ಯಾವಾಗಲೂ ಸ್ವಚ್ಛವಾಗಿರುವ ಸ್ಥಳದಲ್ಲಿ ಇರಿಸಿ. ಇದರಿಂದ ಪೂಜೆಯ ಪರಿಣಾಮವು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಈಗ ನಾವು ಪೂಜಾ ಕೋಣೆಯಲ್ಲಿ ಇಡಬಾರದ ವಸ್ತುಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಗಣೇಶನ ವಿಚಿತ್ರ ಸಂಖ್ಯೆಯ ವಿಗ್ರಹಗಳನ್ನು 3 ಅಥವಾ 5 ಸಂಖ್ಯೆಯಲ್ಲಿ ಇಡಬೇಡಿ. 2 ಗಣೇಶನ ವಿಗ್ರಹಗಳನ್ನು ಇಡುವುದು ಶುಭವೆಂದು ಪರಿಗಣಿಸಲಾಗಿದೆ. ನಿಮ್ಮ ಮಂಗಳವನ್ನು ನೀವು ಬಯಸಿದ್ರೆ ಗಣೇಶನ ವಿಗ್ರಹವನ್ನು ಮುಖ್ಯ ದ್ವಾರದಲ್ಲಿ ಒಳಮುಖವಾಗಿ ಇರಿಸಿ, ಹೊರಮುಖವಾಗಿ ಅಲ್ಲ. ಎರಡನೆಯದು ಅಕ್ಕಿ. ಪೂಜಾ ಕೋಣೆಯಲ್ಲಿ ಎಂದಿಗೂ ಹಳೆಯ ಅಕ್ಕಿಯನ್ನು ಇಡಬೇಡಿ, ಏಕೆಂದರೆ ಇದು ನಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ. ಹಳೆಯ ಅಕ್ಕಿ ಹೆಚ್ಚು ಕಾಲ ಇಡಬಾರದು. ಅವುಗಳನ್ನು ಕಾಲಕ್ಕೆ ತೆಗೆದುಹಾಕಿ.
ಮೂರನೆಯದು ಪೂರ್ವಜರ ಚಿತ್ರ. ನಿಮ್ಮ ಪೂಜಾ ಕೋಣೆಯಲ್ಲಿ ಮೃತ ಪೂರ್ವಜರ ಚಿತ್ರವನ್ನು ಇಡೋದು ಅಶುಭವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಮೃತರ ಸ್ಥಾನವು ದೇವರುಗಳಿಗೆ ಸಮಾನವಾಗಿರುವುದಿಲ್ಲ. ಪೂಜಾ ಕೋಣೆಯ ಪವಿತ್ರತೆಯನ್ನು ಕಾಪಾಡಲು ಇದನ್ನು ನಾವು ಬೇರೆ ಸ್ಥಳದಲ್ಲಿ ಇಡಬೇಕು. ಇದರಿಂದ ಮನೆಯ ವಾತಾವರಣದಲ್ಲಿ ನಕಾರಾತ್ಮಕತೆ ಬರಬಹುದು. ನಾಲ್ಕನೆಯದು ಸಾಧು ಸಂತರುಗಳ ವಿಗ್ರಹಗಳು. ನೀವು ಯಾವುದೇ ಸಾಧು ಸಂತನನ್ನ ನಂಬಿದ್ರೆ ಅವರ ಚಿತ್ರವನ್ನ ಗೋಡೆಯ ಮೇಲೆ ಹಾಕಬಹುದು, ಆದರೆ ಪೂಜಾ ಕೋಣೆಯಲ್ಲಿ ಇಡಬಾರ್ದು. ಅದೇ ರೀತಿ ಶನಿದೇವರ ಮತ್ತು ವಿಚಿತ್ರ ಕಾಳಿ ಮಾತೆಯ ವಿಗ್ರಹಗಳನ್ನು ಸಹ ಪೂಜಾ ಕೋಣೆಯಲ್ಲಿ ಇಡಬಾರದು. ಹಾಗೆಯೇ ಲಕ್ಷ್ಮೀ ದೇವಿಯು ನಿಂತಿರುವ ವಿಗ್ರಹಗಳನ್ನು ಕೂಡ ಪೂಜಿಸಬಾರದು. ಲಕ್ಷ್ಮೀ ದೇವಿ ಯಾವಾಗಲೂ ಕುಳಿತಿರುವ ಭಂಗಿಯಲ್ಲಿರಬೇಕು. ಮನೆಯ ಪೂಜಾ ಮಂದಿರದಲ್ಲಿ ಒಂದಕ್ಕಿಂತ ಹೆಚ್ಚು ದೇವತೆಗಳ ಚಿತ್ರಗಳು ಅಥವಾ ವಿಗ್ರಹಗಳನ್ನು ಕೂಡ ಇಡಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಇದು ಪೂಜೆಯ ಶಕ್ತಿಯ ಸಮತೋಲನವನ್ನು ಹಾಳು ಮಾಡಬಹುದು ಮತ್ತು ಅದರ ಪರಿಣಾಮವನ್ನು ಕೂಡ ಕಡಿಮೆ ಮಾಡಬಹುದು. ಒಂದೇ ದೇವತೆಯ ಚಿತ್ರ ಅಥವಾ ವಿಗ್ರಹವನ್ನು ಇರಿಸಿ. ಇದರಿಂದ ಪೂಜೆಯ ಸಮಯದಲ್ಲಿ ಅವರ ಶಕ್ತಿ ನಿಮ್ಮ ಜೀವನವನ್ನು ಸರಿಯಾಗಿ ತಲುಪುತ್ತದೆ. ದೇವರ ವಿಗ್ರಹಗಳು ಮತ್ತು ಚಿತ್ರಗಳನ್ನು ಯಾವಾಗಲೂ ಉತ್ತಮ ಸ್ಥಿತಿಯಲ್ಲಿ ಇಡಿ. ಯಾವುದೇ ವಿಗ್ರಹ ಅಥವಾ ಚಿತ್ರಕ್ಕೆ ಹಾನಿಯಾದರೆ ಅದನ್ನು ತಕ್ಷಣವೇ ಪೂಜಾ ಸ್ಥಳದಿಂದ ತೆಗೆದುಹಾಕಿ. ಮುರಿದ ವಿಗ್ರಹಗಳು ಮನೆಯ ಶಕ್ತಿಯನ್ನು ನಕಾರಾತ್ಮಕಗೊಳಿಸಬಹುದು ಮತ್ತು ಪೂಜಾ ಸ್ಥಳದ ಪವಿತ್ರತೆಯನ್ನು ಕೂಡ ಕಡಿಮೆ ಮಾಡಬಹುದು. ಆದ್ದರಿಂದ ಇವು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಬಾರದ ವಸ್ತುಗಳು. ಈ ಸಣ್ಣ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಮನೆಯನ್ನು ಸಂತೋಷ, ಸಮೃದ್ಧಿ ಮತ್ತು ಆಶೀರ್ವಾದದಿಂದ ತುಂಬಿಸಬಹುದು. ಈಗ ನಾವು ಪೂಜಾ ಮಂದಿರಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ನಿಯಮಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯದಾಗಿ, ಪೂಜೆ ಮಾಡುವಾಗ ನಿಮ್ಮ ಮುಖ ಯಾವಾಗಲೂ ಪೂರ್ವ ದಿಕ್ಕಿಗೆ ಇರಬೇಕು. ಈ ದಿಕ್ಕನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ನಿಮ್ಮ ಸುತ್ತಲೂ ಸಕಾರಾತ್ಮಕ ಶಕ್ತಿಯ ಅರಿವನ್ನು ಉಂಟು ಮಾಡುತ್ತದೆ. ಆದಾಗ್ಯೂ ಪಶ್ಚಿಮ ದಿಕ್ಕಿನಲ್ಲಿ ಕುಳಿತು ಪೂಜೆ ಮಾಡಬೇಕಾದ್ರೆ ಅದನ್ನು ಸಹ ಮಾಡಬಹುದು, ಆದರೆ ಪೂರ್ವ ದಿಕ್ಕಿನಲ್ಲಿ ಕುಳಿತುಕೊಳ್ಳೋದು ಹೆಚ್ಚು ಪ್ರಯೋಜನಕಾರಿ. ನಿಮ್ಮ ಮನೆಯ ಮೆಟ್ಟಿಲುಗಳ ಬಳಿ ಪೂಜಾ ಕೋಣೆಯನ್ನು ನಿರ್ಮಿಸೋದು ಒಳ್ಳೆಯದಲ್ಲ. ಹೀಗೆ ಮಾಡೋದ್ರಿಂದ ಪೂಜಾ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿ ಕೂಡ ಬರಬಹುದು. ಆದ್ದರಿಂದ ಪೂಜಾ ಕೋಣೆಯನ್ನು ಮನೆಯ ಶಾಂತ ಮತ್ತು ಏಕಾಂತ ಸ್ಥಳದಲ್ಲಿ ನಿರ್ಮಿಸಲು ಪ್ರಯತ್ನಿಸಿ. ದೇವರ ಆಸನ ಯಾವಾಗಲೂ ಎತ್ತರವಾಗಿರಬೇಕು. ಅಂದರೆ ನೀವು ಕುಳಿತುಕೊಳ್ಳುವ ಸ್ಥಳಕ್ಕಿಂತ ದೇವರ ಸ್ಥಾನ ಕನಿಷ್ಠ 10ರಿಂದ 15 ಇಂಚು ಎತ್ತರವಾಗಿರಬೇಕು. ದೇವರ ವಿಗ್ರಹ ಅಥವಾ ಪ್ರತಿಮೆಯನ್ನು ನೆಲದ ಮೇಲೆ ಇಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಅವರ ಆಸನವನ್ನು ಎತ್ತರವಾಗಿ ಇರಿಸಿ. ಇದರಿಂದ ಪೂಜಾ ಸ್ಥಳದಲ್ಲಿ ಸಕಾರಾತ್ಮಕ ಶಕ್ತಿ ಉಳಿಯುತ್ತದೆ ಮತ್ತು ಶಕ್ತಿಯ ಅರಿವು ಸರಿಯಾದ ದಿಕ್ಕಿನಲ್ಲಿರುತ್ತದೆ. ನೀವು ಪೂಜೆ ಮಾಡುವಾಗ ಯಾವಾಗಲೂ ಚಾಪೆ ಅಥವಾ ಕಾರ್ಪೆಟ್ ಮೇಲೆ ಕುಳಿತುಕೊಳ್ಳಿ. ಇದು ನಿಮಗೆ ಆರಾಮವನ್ನು ನೀಡೋದಲ್ಲದೆ ಪೂಜೆಯಲ್ಲಿ ನಿಮ್ಮ ಏಕಾಗ್ರತೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಿಮ್ಮ ಆಸನವು ದೇವರ ಆಸನಕ್ಕಿಂತ ಎತ್ತರವಾಗಿರಬಾರದು ಎಂಬುದನ್ನು ನೆನಪಿನಲ್ಲಿಡಿ, ಏಕೆಂದರೆ ಹೀಗೆ ಮಾಡೋದ್ರಿಂದ ಭಕ್ತಿ ಮತ್ತು ಗೌರವದ ಭಾವನೆ ಬಲಗೊಳ್ಳುತ್ತದೆ. ಪೂಜಾ ಕೋಣೆಯಲ್ಲಿ ಎಂದಿಗೂ ಕೊಳೆತ ಮತ್ತು ಒಣಗಿದ ಹೂಗಳನ್ನು ಇಡಬಾರದು. ಅಂತಹ ಹೂಗಳನ್ನು ಪೂಜೆಯಲ್ಲಿ ಸೇರಿಸೋದು ಅಶುಭವೆಂದು ಪರಿಗಣಿಸಲಾಗಿದೆ. ಯಾವಾಗಲೂ ತಾಜಾ ಮತ್ತು ಅರಳಿದ ಹೂಗಳನ್ನು ಮಾತ್ರ ಬಳಸಿ. ಹೂಗಳು ಒಣಗಿದಾಗ ಅವುಗಳನ್ನು ಮಣ್ಣಿನಲ್ಲಿ ಹೂತಾಕಿ. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹರಡುವುದೇ ಇಲ್ಲ ಮತ್ತು ಪವಿತ್ರತೆ ಕೂಡ ಉಳಿಯುತ್ತದೆ. ನಿಮ್ಮ ಮಲಗುವ ಕೋಣೆಯಲ್ಲಿ ಎಂದಿಗೂ ಪೂಜಾ ಕೋಣೆಯನ್ನು ನಿರ್ಮಿಸಬೇಡಿ. ಮಲಗುವ ಕೋಣೆಯಲ್ಲಿ ದೇವಾಲಯವನ್ನು ನಿರ್ಮಿಸೋದು ಅಗತ್ಯವಿದ್ರೆ ರಾತ್ರಿಯ ಸಮಯದಲ್ಲಿ ದೇವರ ಮನೆಯನ್ನು ಮುಚ್ಚಿರೋದನ್ನು ಖಚಿತಪಡಿಸಿಕೊಳ್ಳಿ. ನೀವು ದೇವರ ಮನೆಯ ಮೇಲೆ ಪರದೆಯನ್ನು ಸಹ ಹಾಕಬಹುದು. ಇದರಿಂದ ಅಲ್ಲಿಂದ ಹೊರಹೊಮ್ಮುವ ಸಕಾರಾತ್ಮಕ ಶಕ್ತಿ ನಿಮ್ಮ ಮಲಗುವ ಸ್ಥಳದ ಮೇಲೆ ಪರಿಣಾಮ ಬೀರುವುದಿಲ್ಲ. ಸನಾತನ ಧರ್ಮದ ಪ್ರಕಾರ ಪೂಜೆ ಮಾಡುವಾಗ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು. ಬಟ್ಟೆಗಳನ್ನು ಧರಿಸುವುದರಿಂದ ಮನಸ್ಸಿನಲ್ಲಿ ನಕಾರಾತ್ಮಕತೆ ಬರಬಹುದೆಂದು ನಂಬಲಾಗಿದೆ. ಇದು ಪೂಜೆಯ ಶಕ್ತಿಯ ಮೇಲೆ ಪರಿಣಾಮವನ್ನು ಕೂಡ ಬೀರಬಹುದು. ಆದ್ದರಿಂದ ಯಾವಾಗಲೂ ತಿಳಿ ಅಥವಾ ಶುಭ್ರ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಇದರಿಂದ ಮನಸ್ಸಿನಲ್ಲಿ ಶಾಂತಿ ಮತ್ತು
ಸಕಾರಾತ್ಮಕತೆ ಉಳಿಯುತ್ತದೆ. ಆದ್ದರಿಂದ ಇವು ಕೆಲವು ಪ್ರಮುಖ ನಿಯಮಗಳಾಗಿದ್ದು, ಇವುಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಪೂಜಾ ಸ್ಥಳವನ್ನು ಇನ್ನಷ್ಟು ಪವಿತ್ರ ಮತ್ತು ಪರಿಣಾಮಕಾರಿಯಾಗಿ ಮಾಡಬಹುದು. ಈ ನಿಯಮಗಳನ್ನು ಅನುಸರಿಸಿ ಮತ್ತು ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಅನುಭವಿಸಿ. ಈಗ ನಾವು ಪೂಜಾ ಮಂದಿರದಲ್ಲಿ ದೀಪ ಹಚ್ಚೋದಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ನಿಯಮಗಳ ಬಗ್ಗೆ ತಿಳ್ಕೊಳ್ಳೋಣ. ದೀಪ ಹಚ್ಚೋದು ಬಹಳ ಶುಭ ಕಾರ್ಯವೆಂದು ಪರಿಗಣಿಸಲಾಗಿದೆ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋದು ಬಹಳ ಮುಖ್ಯ. ಸರಿಯಾದ ರೀತಿಯಲ್ಲಿ ದೀಪ ಹಚ್ಚೋದ್ರಿಂದ ದೇವರ ಕೃಪೆ ಸಿಗುತ್ತದೆ ಮತ್ತು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ. ದೀಪದ ಸ್ಥಾನ ಬಹಳ ಮುಖ್ಯ. ದೀಪವನ್ನು ಯಾವಾಗಲೂ ದೇವರ ವಿಗ್ರಹದ ಮುಂದೆ ಇರಿಸಿ. ಇದರಿಂದ ಅದರ ಬೆಳಕು ದೇವರ ಆಶೀರ್ವಾದ ಮತ್ತು ಕೃಪೆಯ ಸಂಕೇತವಾಗುತ್ತದೆ. ಇದು ದೀಪದ ಬೆಳಕು ನಿಮ್ಮ ಪೂಜಾ ಸ್ಥಳವನ್ನು ಪವಿತ್ರ ಮತ್ತು ಶಕ್ತಿಯಿಂದ ತುಂಬಿರುತ್ತದೆ. ಹಿಂದೂ ಧರ್ಮದಲ್ಲಿ ದೀಪ ಹಚ್ಚುವುದಕ್ಕೆ ಕೆಲವು ವಿಶೇಷ ನಿಯಮಗಳನ್ನು ಹೇಳಲಾಗಿದೆ. ಉದಾಹರಣೆಗೆ, ಎಂದಿಗೂ ಮುರಿದ ದೀಪವನ್ನು ಹಚ್ಚಬಾರದು. ಮುರಿದ ದೀಪದಿಂದ ಪೂಜೆ ಅಪವಿತ್ರವಾಗಬಹುದು. ಪೂಜೆ ಮಾಡುವಾಗ 2 ದೀಪಗಳನ್ನು ಒಟ್ಟಿಗೆ ಹಚ್ಚಬಾರದು. ಹೀಗೆ ಮಾಡೋದ್ರಿಂದ ಶಕ್ತಿಯ ಸಮತೋಲನ ಹಾಳಾಗಬಹುದು ಮತ್ತು ಪೂಜೆಯ ಪರಿಣಾಮ ಕಡಿಮೆಯಾಗಬಹುದು. ಎಣ್ಣೆ ಮತ್ತು ತುಪ್ಪದ ದೀಪಗಳನ್ನು ಒಂದೇ ಬಾರಿಗೆ ಬೆಳಗಿಸಬಾರದು. ಇವೆರಡರ ಶಕ್ತಿಯು ವಿಭಿನ್ನವಾಗಿರುತ್ತದೆ ಮತ್ತು ಹೀಗೆ ಮಾಡೋದ್ರಿಂದ ಪೂಜೆಯ ಶಕ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ದೀಪವನ್ನು ಯಾವಾಗಲೂ ದೇವರು ಜಾಗೃತವಾಗಿರುವ ಸಮಯದಲ್ಲಿ ಬೆಳಗಿಸಬೇಕು. ಉದಾಹರಣೆಗೆ, ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ. ಬೆಳಿಗ್ಗೆ ಪೂಜೆ ಮಾಡುವಾಗ ದೀಪವನ್ನು ಬೆಳಗಿಸಿ ಮತ್ತು ನಂತರ ಸಂಜೆಯ ಆರತಿಗೂ ದೀಪವನ್ನು ಬೆಳಗಿಸಿ. ಈ ಸಮಯವು ಪೂಜೆ ಮತ್ತು ಧ್ಯಾನಕ್ಕೆ ಉತ್ತಮವಾಗಿರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ತುಪ್ಪದ ದೀಪವನ್ನು ಯಾವಾಗಲೂ ಎಡಭಾಗದಲ್ಲಿ ಮತ್ತು ಎಣ್ಣೆಯ ದೀಪವನ್ನು ಯಾವಾಗಲೂ ಬಲಭಾಗದಲ್ಲಿ ಇಡಬೇಕು. ಈ ರೀತಿ ದೀಪವನ್ನು ಸರಿಯಾದ ದಿಕ್ಕಿನಲ್ಲಿ ಇಡೋದ್ರಿಂದ ಪೂಜಾ ಸ್ಥಳದಲ್ಲಿ ಶಕ್ತಿಯ ಸಮತೋಲನವು ಕಾಪಾಡಲ್ಪಡುತ್ತದೆ ಮತ್ತು ಮನೆಯಲ್ಲಿ ಸಕಾರಾತ್ಮಕ ಪರಿಣಾಮ ಬರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೀಪವನ್ನು ಯಾವಾಗಲೂ ಪಶ್ಚಿಮ ದಿಕ್ಕಿನಲ್ಲಿ ಇಡಬಾರದು. ಪಶ್ಚಿಮ ದಿಕ್ಕನ್ನು ನಕಾರಾತ್ಮಕ ಶಕ್ತಿಯ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಈ ದಿಕ್ಕಿನಲ್ಲಿ ದೀಪವನ್ನು ಇಡುವುದರಿಂದ ಪೂಜೆಯ ಪರಿಣಾಮವು ಕಡಿಮೆಯಾಗಬಹುದು. ದೀಪವನ್ನು ಯಾವಾಗಲೂ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಿ, ಏಕೆಂದರೆ ಈ ದಿಕ್ಕುಗಳು ಪೂಜೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಅರಿವನ್ನು ಉಂಟು ಮಾಡ್ತವೆ ಮತ್ತು ನಿಮ್ಮ ಪೂಜೆಯನ್ನು ಫಲಪ್ರದವಾಗಿಸ್ತವೆ. ದೀಪವನ್ನು ಬೆಳಗಿಸುವಾಗ ಅದರ ಬತ್ತಿಯ ಮುಖವು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇರಬೇಕು ಎಂಬುದನ್ನು ಗಮನದಲ್ಲಿಡಿ. ಈ ದಿಕ್ಕನ್ನು ಸಕಾರಾತ್ಮಕ ಶಕ್ತಿಯ ದಿಕ್ಕು ಎಂದು ಕೂಡ ಪರಿಗಣಿಸಲಾಗುತ್ತದೆ ಮತ್ತು ಇದರಿಂದ ನಿಮ್ಮ ಪೂಜೆಯಲ್ಲಿ ಶಕ್ತಿ ಮತ್ತು ಪರಿಣಾಮ ಹೆಚ್ಚಾಗುತ್ತದೆ. ಜೊತೆಗೆ ನೀವು ದೀಪವನ್ನು ಬೆಳಗಿಸುವಾಗ ತುಪ್ಪದ ದೀಪದಲ್ಲಿ ಹತ್ತಿಯ ಬತ್ತಿ ಮತ್ತು ಎಣ್ಣೆಯ ದೀಪದಲ್ಲಿ ಕೆಂಪು ಮೌಲಿ ಬತ್ತಿಯನ್ನು ಬಳಸಬೇಕೆಂಬುದನ್ನು ಗಮನದಲ್ಲಿಡಿ. ತುಪ್ಪದ ದೀಪವನ್ನು ಬೆಳಗಿಸಿದ ತಕ್ಷಣ ಎಣ್ಣೆಯ ದೀಪವನ್ನು ಬೆಳಗಿಸಬೇಡಿ. 2 ದೀಪಗಳ ನಡುವೆ ಸ್ವಲ್ಪ ಅಂತರವಿರಬೇಕು. ಇದರಿಂದ ವಾತಾವರಣದಲ್ಲಿ ಶುದ್ಧತೆ ಮತ್ತು ಸಮತೋಲನವನ್ನು ಕಾಪಾಡಲ್ಪಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.